ರವಾ ಕೇಕ್ ರೆಸಿಪಿ ಮಾಡಿ ನೋಡ್ರಿ. ತುಂಬಾನೇ ಸುಲಭ ಐತ್ರಿ. ಈ ರವಾ ಕೇಕ್ ಮಾಡಾಕ ಮೊದ್ಲ ಒಂದ್ ಕಡಾಯಿ ತಗೊಂಡೇನ್ರಿ. ಕಡಾಯಿ ಒಳಗ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು 1 ಕಪ್ ಆಗುವಷ್ಟು ಬಾಂಬೆ ರವಾ ಹಾಕೊಂಡು ಇದನ್ನ ಏನಿಲ್ಲ ಅಂದ್ರೂ ಒಂದ್ 5 ನಿಮಿಷ ಲೋ ಫ್ಲೇಮ್ ದಾಗ ಚಂದಾಗೆ ಹುರಿಬೇಕು ನೋಡ್ರಿ. ಇದು ರವಾದ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕ್ರಿ. ಮತ್ತ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ, ರವಾ ಕಲರ್. ಅವಾಗ ಮಾತ್ರ ನಮ್ಗೆ ಕೇಕ್ ಅನ್ನೋದು ಪರ್ಫೆಕ್ಟ್ ಆಗಿ ಬರ್ತೈತ್ರಿ. ನೋಡ್ತಾ ಇರ್ಬೋದ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗತೈತ್ರಿ. ಮತ್ತ ನಾವ್ ರವಾ ಹುರಿಯೋದ್ನಾಗ ರವಾದೊಳಗಿಂದ ಘಮ್ ಅಂತ ಸ್ಮೆಲ್ ಬರ್ತೈತ್ರಿ. ಅಷ್ಟ್ ಮಸ್ತಾಗೆ ಇದನ್ನ ಹುರಿಬೇಕ್ ನೋಡ್ರಿ, ಅಲ್ಲಿ ತನ ಹುರಿಬೇಕ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ರವಾದ ಕಲರ್ ಚೇಂಜ್ ಆಗೈತ್ರಿ. ನೀವು ನೋಡ್ತಾ ಇರ್ಬೋದ್ರಿ. ನೋಡ್ರಿ, ಈ ರೀತಿ ಕಲರ್ ಬರ್ಬೇಕ್ರಿ. ಇವಾಗ ಹುರಿದಿರುವಂತ ರವಾನ ಏನ್ ಮಾಡುಮ್ರಿ, ಒಂದ್ ಮಿಕ್ಸಿಂಗ್ ಬೌಲ್ದಾಗ ಹಾಕುಮಂತ್ರಿ. ಇವಾಗ ಯಾವ ಕಪ್ಪಿಲೆ ನಾ ರವಾ ತಗೊಂಡೇನಲ್ರಿ, ಅದೇ ಕಪ್ಪಿಲೇನೆ 2 ಕಪ್ ಆಗುವಷ್ಟು ನಾನು ಇಲ್ಲಿ ಹಾಲ್ ಹಾಕೊಳತೀನಿ ನೋಡ್ರಿ. 2 ಕಪ್ ಅಥವಾ 1.5 ಕಪ್ ಆಗುವಷ್ಟು ಹಾಲ್ ಬೇಕಾಗುತ್ತೆ ನೋಡ್ರಿ. ಇವಾಗ ಇದನ್ನ ಒಂದ್ ಸರ್ತಿ ಮಿಕ್ಸ್ ಮಾಡ್ಕೊಳುವಂತ್ರಿ. ರವಾ ಅನ್ನೋದು ಹಾಲೊಳಗ ಸ್ವಲ್ಪ 5 ನಿಮಿಷರೇ ನೆನಿಬೇಕ್ರಿ. ಇದು ನೆನೆಯಷ್ಟೊತ್ತಿಗೆ ನಾವೇನ್ ಮಾಡ್ಕೊಳಮಂತ್ರಿ, ನೆಕ್ಸ್ಟ್ ಒಂದ್ ಕಡಾಯಿ ಇಟ್ಕೊಳಮಂತ್ರಿ. ಕಡಾಯಿ ಒಳಗ ಏನಿಲ್ಲ ಅಂದ್ರೂ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳಮಂತ್ರಿ. ಅವಾಗ್ಲೇ 1-2 ಸ್ಪೂನ್ ಹಾಕೊಂಡೇವ್ರಿ. ಇವಾಗ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಇದಕ್ಕ ಒಂದ್ ಸ್ವಲ್ಪ 10-12 ನಾನು ಗೋಡಂಬಿ ಹಾಕೊಂಡೇನ್ರಿ. ನಿಮ್ ಕಡೆ ಗೋಡಂಬಿ ಇದ್ದಿಲ್ಲ ಅಂದ್ರ ಪಿಸ್ತಾ ಅಥವಾ ಮನುಕ ಕೂಡ ಹಾಕೋಬಹುದ್ರಿ. ಈ ಗೋಡಂಬಿನ ಇವಾಗ ಚಂದಾಗೆ ಗೋಲ್ಡನ್ ಕಲರ್ ಬರುವವರೆಗೂ ಹುರಿಬೇಕು ನೋಡ್ರಿ. ಇದು ಗೋಡಂಬಿ ಇರ್ಲಿಲ್ಲ ಅಂದ್ರ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ, ಆಪ್ಷನಲ್ ಐತ್ರಿ. ಇದೇ ಹಾಕ್ಬೇಕಂತೇನಿಲ್ರಿ, ಇತ್ತಂದ್ರ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದು ನೋಡ್ರಿ. ಇವಾಗ ಚಂದಾಗೆ ಹುರಿಯೋಣ. ಇದನ್ನ ಒಂದ್ ಬೌಲ್ದಾಗ ಎತ್ತಿಟ್ಕೊಳ್ಮಂತ್ರಿ. ನೋಡ್ತಾ ಇರ್ಬೋದ್ರಿ, ಈ ರೀತಿ ಕಲರ್ ಬರ್ಬೇಕು ನೋಡ್ರಿ. ನೆಕ್ಸ್ಟ್ ಅದೇ ಕಡೆ ಒಳಗ 1 ಕಪ್ ಆಗುವಷ್ಟು ನಾನು ಸಕ್ಕರೆ ಹಾಕೊಂಡೇನ್ರಿ. ಯಾವ ಕಪ್ದಾಗ ನಾವು ರವಾ ತಗೊಂಡಿವಲ್ರಿ, ಅದೇ ಕಪ್ದಾಗೆ 1 ಕಪ್ ಆಗುವಷ್ಟು ಸಕ್ರಿ ಕರೆಕ್ಟ್ ಆಗ್ತೈತಿ ನೋಡ್ರಿ. ಇದನ್ನ ಹೈ ಫ್ಲೇಮ್ ದಾಗ ಇಟ್ಟು ಸಕ್ರಿ ಅನ್ನೋದು ಕರಗಿಸಿ ಗೋಲ್ಡನ್ ಕಲರ್ ಬರುವವರೆಗೂ ಇದನ್ನ ಕರಗಿಸ್ಕೋಬೇಕು ನೋಡ್ರಿ. ಒಂದ್ ಚೂರು ನೀರ್ ಹಾಕ್ಲಾರ್ದೇನೆ ಈ ತುಪ್ಪದಾಗೆ ನಾವು ಈ ಸಕ್ರಿ ಅನ್ನೋದು ಕರಗಿಸ್ಬೇಕು ನೋಡ್ರಿ. ಯಾಕಂದ್ರ ಈ ರೀತಿ ಕಲರ್ ಬರ್ತಾ ಇರ್ತೈತಿ ನೋಡ್ರಿ. ನೀವು ಲೋ ಫ್ಲೇಮ್ ದಾಗ ಇಟ್ಟಿರಂದ್ರ ಜಲ್ದಿ ಕರಗಲ್ರಿ ಸಕ್ರಿ. ಹೈ ಫ್ಲೇಮ್ ದಾಗ ಇಟ್ಟೆ ಇದನ್ನ ಕರಗಿಸ್ಕೋಬೇಕು ನೋಡ್ರಿ. ನೋಡ್ರಿ, ಈ ರೀತಿ ಕಲರ್ ಬರ್ಬೇಕ್ರಿ. ಗೋಲ್ಡನ್ ಕಲರ್ ಬರುವವರೆಗೂ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ ಸಕ್ರಿನ. ನೋಡ್ರಿ, ಈ ರೀತಿ ಕಲರ್ ಬರೋಣ ನಾವೇನ್ ರವಾ ನೆನ್ಸಿಟ್ಕೊಂದಿವಲ್ರಿ ಹಾಲೊಳಗ, ಆ ರವಾನ ಇದ್ರೊಳಗ ಹಾಕೋಬೇಕಾಗತ್ರಿ. ಇವಾಗ ನೋಡ್ರಿ, ಪರ್ಫೆಕ್ಟ್ ಆಗಿ ಸಕ್ರಿ ಅನ್ನೋದು ಮೆಲ್ಟ್ ಆಗೇತ್ರಿ. ನೋಡ್ತಾ ಇರ್ಬೋದ್ರಿ ನೀವು, ಎಲ್ಲಾ ಮೆಲ್ಟ್ ಆಗಿ ಗೋಲ್ಡನ್ ಕಲರ್ಕ ಬಂದೈತ್ರಿ ಕಲರ್ ಅನ್ನೋದು ಸಕ್ರಿದ್. ಈ ಟೈಮ್ದಾಗ ನಾವ್ ನೆನ್ಸಿಟ್ಟಿದೀವಲ್ರಿ ರವಾ, ಹಾಲೊಳಗ ಹಾಕಿ ಅದನ್ನ ಇದ್ರೊಳಗ ಹಾಕೊಳಮಂತ್ರಿ. ನೀವು ಬಿಸಿ ಬಿಸಿ ಇದ್ದಕ್ರ ಹಾಕಿದ್ರಂದ್ರ ಸ್ವಲ್ಪ ಮೈ ಮೇಲೆ ಸಿಡೋ ಚಾನ್ಸಸ್ ಇರ್ತೈತ್ರಿ. ಅದಕ್ಕ ಚಮಚಲೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ತಿರುಗ್ತಾ ಇರ್ಬೇಕ್ ನೋಡ್ರಿ. ನೋಡ್ರಿ, ಈ ರೀತಿ ಚಮಚಲೆ ಹಾಕೋಬೇಕ್ ನೋಡ್ರಿ. ಹಾಕಂತಡಿ ಜಲ್ದಿನೇ ಇದನ್ನ ತಿರುಗ್ತಾ ಇರ್ಬೇಕ್ರಿ. ಇಲ್ಲಾಂದ್ರ ಸಕ್ರಿ ಅನ್ನೋದು ಒಂಥರಾ ಗಂಟ್ ಕಟ್ಟದಂಗ ಆಗ್ತೈತ್ರಿ. ಇದು ರವಾ ಹಾಕಂತಡಿ ನಾವ್ ಕೈ ಬಿಡ್ದೇನೆ ಒಂದೇ ಸಮನೆ ಇದನ್ನ ತಿರುಗ್ತಾ ಇರ್ಬೇಕ್ರಿ. ಸ್ವಲ್ಪ ಗಟ್ಟಿ ಆಗೋವರ್ಗು ಇದನ್ನ ತಿರುಗ್ಬೇಕ್ ನೋಡ್ರಿ. ನೋಡ್ರಿ, ಈ ರೀತಿ ಸ್ವಲ್ಪ ಗಟ್ಟಿ ಆಗತೈತ್ರಿ. ನೋಡ್ತಾ ಇರ್ಬೋದ್ರಿ, ತಳಾನು ಬಿಡತೈತ್ರಿ ರವಾ ಅನ್ನೋದು ಪರ್ಫೆಕ್ಟ್ ಆಗಿ ತಳ ಬಿಡ್ಬೇಕ್ ನೋಡ್ರಿ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋತಾ ಇರ್ಬೇಕ್ರಿ. ನೀವ್ ಜಲ್ದಿ ಹಾಕ್ಲಿಲ್ಲ ಅಂದ್ರ ಸಕ್ರಿ ಅನ್ನೋದು ಗಂಟ್ ಕಟ್ ಬಿಡ್ತೈತ್ರಿ. ಯಾಕಂದ್ರ ನಾವ್ ಅದ್ರಾಗ ನೀರ್ ಹಾಕಿರಲ್ಲಲ್ರಿ, ಅದಕ್ಕ ಸಕ್ರಿ ಅನ್ನೋದು ಗಂಟ್ ಕಟ್ಟತ್ರಿ. ಇದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ಈ ಕಡೆ ಕೇಕ್ ಟಿನ್ನರ್ ತಗೊಂಡೇನ್ರಿ. 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತೀನ್ರಿ. ಎಣ್ಣೆ ಹಾಕೊಂಡು ಇದನ್ನೆಲ್ಲಾ ಈ ತರ ಸವರ್ಕೊಳಮಂತ್ರಿ. ಇವಾಗ ನಾವ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಗೋಡಂಬಿ, ಅದನ್ನ ಕೂಡ ಹಾಕೊಂಡೇನ್ರಿ. ಇವಾಗ ನಾವ್ ರೆಡಿ ಮಾಡಿ ಇಟ್ಟಿರ್ತೀವಲ್ರಿ ರವಾನ, ಅದನ್ನ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರ ಬಿಸಿ ಇರ್ತೈತ್ರಿ. ಕೈಲೇ ಮಾಡಿದ್ರಂದ್ರ ಕೈ ಸುಡೋ ಚಾನ್ಸಸ್ ಇರ್ತೈತ್ರಿ. ಅದಕ್ಕ ಈ ರೀತಿ ಒಂದು ಸಣ್ಣ ಬಟ್ಟಲ್ಲೇ ಈ ರೀತಿ ಸೆಟ್ ಮಾಡ್ಕೋಬೇಕು ನೋಡ್ರಿ. ಇವಾಗ ಸೆಟ್ ಆಗೇತ್ರಿ. ಒಂದ್ 5 ನಿಮಿಷ ಕೋಲ್ಡ್ ಆಗ್ಲಿರ್ರಿ ಇದು. ಇವಾಗ ನೋಡ್ರಿ, ಇದು ಕೋಲ್ಡ್ ಆಗೇತ್ರಿ. ನಾವ್ ಒಂದ್ ಚಾಕು ತಗೊಂಡು ಸೈಡ್ ಎಲ್ಲಾ ಡಿಲ್ಲ ಮಾಡ್ಬೇಕ್ರಿ. ಈ ತರ ಅಂದ್ರ ಕೇಕ್ ಅನ್ನೋದು ಪರ್ಫೆಕ್ಟ್ ಆಗಿ ಸೇಪ್ ದಾಗ ಬರ್ತೈತ್ ನೋಡ್ರಿ. ಇವಾಗ ಇದು ರೆಡಿ ಆಗೇತ್ರಿ. ಒಂದ್ ಪ್ಲೇಟ್ ತಗೊಂಡು ಇದನ್ನ ಉಲ್ಟಾ ಹೊಡಿಬೇಕ್ ನೋಡ್ರಿ. ಡಬ್ಬಿ ಅನ್ನೋದು ಈ ರೀತಿ ಉಲ್ಟಾ ಹೊಡೆದು 1-2 ಸರ್ತಿ ಇದನ್ನ ಟ್ಯಾಪ್ ಮಾಡಿದ್ರ ಸೂಪರ್ ಆಗಿರುವಂತ, ಈಜಿ ಆಗಿರುವಂತ, ಯಾರ್ ಬೇಕಾದ್ರೂ ಮಾಡೋಂತ ಕೇಕ್, ರವಾ ಕೇಕ್ ರೆಡಿ ಐತ್ರಿ ನೋಡ್ರಿ. ಇವಾಗ ನಿಮ್ಗ ಕಟ್ ಮಾಡಿ ಕೂಡ ನಾನ್ ತೋರಿಸ್ತೀನ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಬಾಯಾಗಿಟ್ರ ಸಾಕ್ರಿ ಬೆಣ್ಣಿ ತರ ಕರಗುವಂತ ಕೇಕ್ ಕೇವಲ 1-2 ನಿಮಿಷದಾಗ ರೆಡಿ ಮಾಡ್ಕೋಬಹುದು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಬಂದೈತೆ ಅಂತ ಹೇಳಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.